ಇನ್ನೇನು ಆ ದೇವನಹಳ್ಳಿ ಟೌನ್ ಬರ್ಬೇಕನ್ನೋಷ್ಟರಲ್ಲಿ ಅಲ್ಲೊಂದು ಸರ್ಕಲ್ ಬರುತ್ತೆ. ಆ ಸರ್ಕಲ್ನ ಹತ್ರ ತುಂಬಾ ಜನ ಸೇರಿರ್ತಾರೆ. ಈ ನಮ್ಮ ಕೇಶವ ಕ್ಯಾಬ್ ಓಡಿಸ್ತಾ ಹೋಗಿ ಯಾಕೋ ಜನ ಸೇರಿದಾರೆ ಅಂತೇಳಿ ಆ ದೂರದಲ್ಲಿ ಕಾರನ್ನು ನಿಲ್ಲಿಸ್ತಾನೆ. ಕಾರ್ ನಿಲ್ಲಿಸಿ ಹಾಗೆ ಏನಾಗಿದೆ ಅಂತೇಳಿ ಹೋಗಿ ನೋಡ್ತಾನೆ. ಅಲ್ಲೊಂದು ಭಯಂಕರವಾದ ಆಕ್ಸಿಡೆಂಟ್ ಆಗಿರುತ್ತೆ. ಒಂದು ಮಹಿಳೆಯ ಸ್ಕೂಟಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಒಂದು ಲಾರಿಗೆ ಗುದ್ದಿ ಆಕ್ಸಿಡೆಂಟ್ ಆಗಿರುತ್ತೆ. ಆದ ಕೂಡಲೇ ಹೋಗಿ ನೋಡ್ತಾನೆ, ಎಲ್ಲರೂ ಜನ ಅಲ್ಲಿ ಸೇರಿರ್ತಾರೆ. ಸೇರಿದ ಕೂಡಲೇ ಇವನು ಏನಾಗಿದೆ ಅಂತೇಳಿ ಹೋಗಿ ನೋಡ್ತಾನೆ. ನೋಡುವಷ್ಟರಲ್ಲಿ ಆ ಮಹಿಳೆ ಕೆಳಗಡೆ ಬಿದ್ದು ಓಡಾಡ್ತಾ ಇರ್ತಾಳೆ. ಅಂದ್ರೆ ಅದೇ ತಾನೇ ಆಕ್ಸಿಡೆಂಟ್ ಆದ ಕೂಡಲೇ ಓಡಾಡ್ತಾ ಇರ್ತಾಳೆ. ಯಾರು ಸಹ ಮುಂದೆ ಹೋಗೋದಿಲ್ಲ. ಅವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಂತೇಳಿ ಎಲ್ಲರೂ ಸಹ ದೂರದಲ್ಲಿ ನಿಂತು ಮಾತಾಡ್ತಿರ್ಬೇಕಾದ್ರೆ ಇವನು ಅದೇ ಪ್ಯಾಸೆಂಜರ್ನ ಬಿಟ್ಟು ಬರ್ತಿರ್ಬೇಕಾದ್ರೆ ನಮ್ಮ ಕೇಶವನವನು ನಂದೇ ಕಾರಿದೆ ತಗೊಂಡು ಹೋಗೋಣ ಅಂತೇಳಿ ಓಡೋಡಿ ಮುಂದಾಟ ಮಾಡಿ ಆ ಮಹಿಳೆಯನ್ನು ಇವನು ಕಾರಲ್ಲಿ ಹಾಕೋತಾನೆ. ಕಾರಲ್ಲಿ ಹಾಕೊಂಡು ಹಾಸ್ಪಿಟ್ಲಿಗೆ ಹೋಗೋಣ ಅಂತೇಳಿ ಅವನೊಟ್ಟಿಗೆ ಇಬ್ಬರು ಕೊಡ್ತಾರೆ. ಅವಳು ಇನ್ನೂ ಜೀವ ಇರುತ್ತೆ. ಇವನ ಕಾರಿಗೆ ಹಾಕುವಷ್ಟರಲ್ಲಿ ಈ ಕೇಶವನು ಎತ್ತುವಾಗ ಆ ಮಹಿಳೆಯನವಳು ಇವಳ ಕಾರಲ್ಲಿ ಕಣ್ಣಲ್ಲಿ ಜೀವ ಬಿಡ್ತಾಳೆ. ಅಂದರೆ ಈ ಕೇಶವನ ನೋಡುತ್ತಲೇ ಇವಳು ಅಲ್ಲಿ ಜೀವ ಬಿಟ್ಬಿಡ್ತಾಳೆ. ಜೀವ ಬಿಟ್ಟು ಕೂಡಲೇ ಕೇಶವನು ಆಯಿತು ಅಂತೇಳಿ ಹಾಗೆ ಅವನೊಟ್ಟಿಗೆ ಇದ್ದಂಥ ಜನಗಳು ಸೇರಿ ಹಾಸ್ಪಿಟ್ಲಿಗೆ ಹೋಗೋಣ ಅಂತೇಳಿ ಹೋಗ್ತಾರೆ. ಹೋಗಿ ಹಾಸ್ಪಿಟ್ಲಿಗೆ ಮುಟ್ಟಿಸಿದ ಕೂಡಲೇ ಬಂದಂಥ ಡಾಕ್ಟ್ರುಗಳು ಹೇಳ್ತಾರೆ ಇದು ಹೋಗಿದೆ ಅಂತ ಹೇಳ್ತಾರೆ. ಅಂದರೆ ಆ ಮಹಿಳೆ ಸತ್ತೋಗಿದ್ದಾಳೆ ಅಂತ ಹೇಳಿದ ಕೂಡಲೇ ಇವನು ಹಾಸ್ಪಿಟ್ಲಲ್ಲಿ ಬಿಟ್ಟು ಅವರೊಟ್ಟಿಗೆ ಇದ್ದಂಥ ಜನಗಳು ಆ ಪೇಷಂಟ್ನೊಟ್ಟಿಗೆ ಅಲ್ಲಿ ಇರ್ತಾರೆ. ಇವನು ಹಾಗೆ ಹಾಸ್ಪಿಟ್ಲಿಂದ ಬರ್ತಾನೆ. ಎಲ್ಲೋ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಸಿದ್ದು. ನಿಗೂಢವಾದ ಆತ್ಮದ ಕಥೆಗಳಿಗೆ ಸ್ವಾಗತ. ಇವತ್ತು ನಾನು ಹೇಳಕೊಟ್ಟಿರೋದು ನಮ್ಮ ಸಬ್ಸ್ಕ್ರೈಬರ್ ಹೇಳಿದಂಥ ಅವನ ಜೀವನದಲ್ಲಿ ನಡೆದಂಥ ಒಂದು ಸತ್ಯವಾದ ಘಟನೆ. ಆ ನಮ್ಮ ಸಬ್ಸ್ಕ್ರೈಬರ್ ಹೆಸರು ಬಂದ್ಬಿಟ್ಟು ಕೇಶವ ಅಂತೇಳಿ. ಅವನು ದೇವನಹಳ್ಳಿಯಲ್ಲಿ ಒಂದು ಕ್ಯಾಬ್ ಡ್ರೈವರ್ ಆಗಿ ಗಾಡಿ ಓಡಿಸ್ತಾ ಇರ್ತಾನೆ. ಹಾಗೆ ಅವನ ಸ್ವಂತ ಊರು ಬಂದ್ಬಿಟ್ಟು ಕಲಬುರಗಿ ಆಗಿರುತ್ತೆ. ಆದ ಕೂಡಲೇ ಆ ದೇವನಹಳ್ಳಿಯಲ್ಲಿ ಅವನ ಜೀವನವನ್ನು ತುಂಬ ಚೆನ್ನಾಗಿ ಸಾಗ್ತಾ ಇರುತ್ತೆ. ಹಾಗೆ ಕ್ಯಾಬ್ ಓಡಿಸ್ತಾ ಅವನ ಸಂಸಾರವನ್ನು ನೀಗಿಸ್ತಾ ಇರ್ತಾನೆ. ಊರಲ್ಲಿ ಅವರ ತಂದೆ ತಾಯಿ ಹೇಗೆ ದುಕಾಣ ಬಂದಂಥ ಸಂಬಳವನ್ನು ಅವರ ತಂದೆ ತಾಯಿಗೆ ಕಳಿಸಿ ಆ ದೇವನಹಳ್ಳಿಯಲ್ಲಿ ಇವನು ಒಬ್ಬ ಕ್ಯಾಬ್ ಡ್ರೈವರ್ ಆಗಿ ಹಾಗೆ ಅವನ ಕಾರನ್ನು ತಗೊಂಡು ಓಡಿಸ್ತಾ ಅವನ ಜೀವನವನ್ನು ನಡೆಸ್ತಾ ಇರ್ತಾನೆ. ಅವನ ಜೀವನದಲ್ಲಿ ಒಂದು ನಿಜವಾಗ್ಲೂ ನಡೆದಂಥ ಒಂದು ಸ್ಟೋರಿಯನ್ನು ನನ್ನ ಹತ್ರ ಶೇರ್ ಮಾಡ್ಕೊಂಡಿರ್ತಾನೆ. ಅದೇ ಸ್ಟೋರಿನೇ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಅದೇನಪ್ಪ ಅಂದರೆ ಒಂದಿನ ಬಂದುಬಿಟ್ಟು ಅವನು ದೇವನಹಳ್ಳಿಯಿಂದ ಸುಮಾರು ಒಂದು 100 ಕಿಲೋಮೀಟರ್ ದೂರ ಒಂದು ಪ್ಯಾಸೆಂಜರ್ ಬಂದಿರ್ತಾರೆ. ಆ ಪ್ಯಾಸೆಂಜರ್ನ ಬಿಟ್ಟು ಬರಬೇಕಂತೇಳಿ ಹೋಗಿರ್ತಾನೆ. ಹೋಗಿ ಆ ಪ್ಯಾಸೆಂಜರ್ನ ಬಿಟ್ಟು ಸುಮಾರು ಒಂದು ರಾತ್ರಿ 9 ಗಂಟೆ ಆಗಿರುತ್ತೆ. ವಾಪಸ್ ಬರ್ತಾ ಇರ್ತಾನೆ. ಆ ದೇವನಹಳ್ಳಿ ಟೌನಲ್ಲಿ ದೂರದಲ್ಲಿ ಒಂದು ಸರ್ಕಲ್ ಇರ್ತದೆ. ಆ ಸರ್ಕಲ್ನ ಹತ್ರ ಸುಮಾರು ಜನ ಸೇರಿರ್ತಾರೆ. ಇವನು ದೂರದಿಂದ ಬರ್ತಾ ಇರ್ತಾನೆ. ಯಾಕೆ ಇಷ್ಟು ಜನ ಸೇರಿದ್ದಾರೆ ಅಂತೇಳಿ ಇವನು ಆ ಕ್ಯಾಬನ್ನು ಸೈಡಲ್ಲಿ ಹಾಕಿ ಅವನು ಸಹ ಇಳಿದು ಅಲ್ಲಿ ಬರ್ತಾನೆ. ಅಲ್ಲಿ ಬಂದು ಏನಾಗಿದೆ ಅಂತೇಳಿ ನೋಡ್ತಾ ಇರ್ತಾನೆ. ನೋಡ್ತಿರ್ಬೇಕಾದ್ರೆ ಒಂದು ಮಹಿಳೆ ಸ್ಕೂಟಿಗೆ ಮತ್ತು ಲಾರಿ ಆಕ್ಸಿಡೆಂಟ್ ಆಗಿ ಆ ಮಹಿಳೆ ಕೆಳಗಡೆ ಬಿದ್ದಿರ್ತಾಳೆ. ಕೆಳಗಡೆ ಬಿದ್ದಿದ್ದನ್ನು ಎಲ್ಲರೂ ಅಲ್ಲಿ ಸೇರಿದಂಥ ಜನರು ನೋಡ್ತಾ ಇರ್ತಾರೆ. ಹಾಗೆ ಆಂಬ್ಯುಲೆನ್ಸ್ ಫೋನ್ ಮಾಡೋ ಹಾಗೆ ಹೇಗೆ ಅಂತೇಳಿ ಆ ಮಹಿಳೆಯನ್ನು ನೋಡ್ತಾ ಇರ್ತಾರೆ. ಆ ಮಹಿಳೆ ಆಕ್ಸಿಡೆಂಟ್ ಆಗಿ ತುಂಬ ರಕ್ತದ ಮಣ್ಣಿನಲ್ಲಿ ಬಿದ್ದಿರ್ತಾಳೆ. ಆದ ಕೂಡಲೇ ಇವನು ಅಲ್ಲಿ ಹತ್ತಿರದಲ್ಲಿ ಕಾರ್ ತೆಗೆದ ಕೂಡಲೇ ಅಲ್ಲಿ ಸೇರಿದಂಥ ಜನರು ಕೇಶವನ ಕಾರ್ ಬಂತು, ಇವನನ್ನು ತಗೊಂಡು ಹೋಗೋಣ ಅಂತೇಳಿ ಹಾಸ್ಪಿಟ್ಲಿಗೆ ಅಲ್ಲಿ ಇದ್ದಂಥ ಜನರು ಇವನು ಅದೇ ಊರಲ್ಲಿ ಕ್ಯಾಬ್ ಓಡಿಸಿದ ಕಾರಣದಿಂದ ಪರಿಚಯ ಇದ್ದ ಕೂಡಲೇ ಆ ಊರಿನ ಜನರು ಕೇಶವನ ಕಾರ್ ತಗೊಂಡು ಹೋಗೋಣ ಅಂತೇಳಿ ಅವನಿಗೆ ಹೇಳ್ತಾರೆ. ಅವನು ಸರಿ ಆಯಿತು ಅಂಥೇಳಿ ಆ ಕಾರನ್ನು ತಗೊಂಡ್ಬಂದು ಅಲ್ಲಿ ನಿಲ್ಲಿಸಿ ಆ ಮಹಿಳೆಯನ್ನು ಆ ಕಾರಿನೊಳಗೆ ಹಾಕ್ತಾ ಇರ್ತಾರೆ. ಸುತ್ತಮುತ್ತ ಒಂದು 4-5 ಜನ ಆ ಮಹಿಳೆಯನ್ನು ಹಿಡಿದು ಹಾಕ್ತಿರ್ತಾರೆ. ಹಾಕಿದ ಕೂಡಲೇ ಈ ಕೇಶವನು ಅವರ ತಲೆ ಹತ್ರನೇ ಕೈ ಹಿಡಿದು ಒಳಗಡೆ ಹಾಕ್ತಾ ಇರ್ತಾನೆ. ಹಾಕ್ತಿರ್ಬೇಕಾದ್ರೆ ಆ ಮಹಿಳೆ ಬಂದ್ಬಿಟ್ಟು ಆ ಕೇಶವನ ನೋಡುತ್ತಲೇ ಜೀವ ಬಿಡ್ತಾಳೆ. ಅಂದ್ರೆ ಆ ಕೇಶವನು ಅವನ ನೋಡುತ್ತಲೇ ಆ ಕಣ್ಣಲ್ಲಿ ಜೀವ ಬಿಡ್ತಾಳೆ.
ಅದು ಎಲ್ಲರಿಗೆ ಅಲ್ಲಿದ್ದಂಥ ಜನಗಳಿಗೆ ಗೊತ್ತಾಗುತ್ತೆ, ಓ ಇವು ಸತ್ತೋಗಿದ್ದಾಳೆ ಅಂತೇಳಿ. ಆದರೂ ಸಹ ಆ ಕೇಶವನು ಸರಿ ಹಾಸ್ಪಿಟ್ಲಿಗೆ ತೊಗೊಂಡು ಹೋಗೋಣ, ಇನ್ನೊಂದು ಜೀವ ಇದೆ ಅಂತೇಳಿ ಆ ಕಾರನ್ನು ಸ್ಟಾರ್ಟ್ ಮಾಡಿ ಅವನೊಟ್ಟಿಗೆ ಅಲ್ಲಿದ್ದಂಥ ಜನರು ಸಹ ಕೂತ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ತಾರೆ. ಹಾಸ್ಪಿಟ್ಲಿಗೆ ಹೋದ ಕೂಡಲೇ ಅವ್ರು ಹೇಳ್ತಾರೆ, ಆ ಪೇಷಂಟನ್ನು ಚೆಕ್ ಮಾಡಿ ಇದು ಜೀವ ಹೋಗಿದೆ ಅಂತ ಹೇಳ್ತಾರೆ. ಹೇಳಿದ ಕೂಡಲೇ ಇನ್ನೂ ಇರ್ಬೋದು ನೋಡಿ ಅಂತೇಳಿ ಆ ಇದ್ದಂಥ ಜನರು ಮತ್ತೆ ಒಳಗಡೆ ಹೋಗಿ ಆ ಪೇಷಂಟ್ನನ್ನು ಅಂದರೆ ಆ ಸತ್ತಂತಮ್ಮ ಆ ಮಹಿಳೆಯನ್ನು ಅಲ್ಲಿ ಇಳಿಸ್ತಾರೆ. ಇಳಿಸಿದ ಕೂಡಲೇ ಈ ಕೇಶವನು ಸರಿ ನಾನು ಹೋಗ್ತೀನಿ ಅಂತೇಳಿ ಅಲ್ಲಿದ್ದಂಥ ಜನರಿಗೆ ಹೇಳಿ ವಾಪಸ್ ಹೋಗ್ತಾನೆ. ಹೋದ ಕೂಡಲೇ ಅವನ ಮೈಂಡಲ್ಲಿ ಓ ಇದು ಹೀಗೆ ಆಯ್ತಲ್ಲ ಅಂತೇಳಿ ಅದೇ ಮೈಂಡಲ್ಲಿ ಬೇಜಾರು ಅನ್ಕೋತಾ ವಾಪಸ್ ಮನೆಗೆ ಬರ್ತಾನೆ. ಮನೆಗೆ ಬಂದು ಕೈಕಾಲು ಮುಖ ತಗೊಂಡು ಕೂತಿರ್ತಾನೆ. ಅವನು ಸರಿ ನಾನು ಹೋಗ್ತೀನಿ ಅಂತೇಳಿ ಅಲ್ಲಿದ್ದಂಥ ಜನಗಳಿಗೆ ಹೇಳಿ ಹೊರಗಡೆ ಬರ್ತಾನೆ. ಹಾಸ್ಪಿಟ್ಲಿಂದ ಹೊರಗಡೆ ಬಂದು ಕಾರನ್ನು ಸ್ಟಾರ್ಟ್ ಮಾಡಿ ಇನ್ನೇನು ಹೊಡ್ತಾ ಇರ್ತಾನೆ. ಹಾಸ್ಪಿಟ್ಲ್ ಬಿಟ್ಟು ಸುಮಾರು ದೂರ ಬಂದಿರ್ತಾನೆ. ಇವನು ಮಂಡಲ್ಲಿ ಹೀಗಾಯ್ತಲ್ಲ ಅಂತೇಳಿ ಹಾಗೆ ಕಾರು ಓಡಿಸ್ತಾ ಇರ್ತಾನೆ. ಸುಮಾರು ಟೈಮ್ ಬಂದ್ಬಿಟ್ಟು ಒಂದು 11 ಗಂಟೆ ಆಗಿರುತ್ತೆ ರಾತ್ರಿ. ಆದ ಕೂಡಲೇ ಹೋಗ್ತಾ ಇರ್ತಾನೆ. ಹೋಗ್ತಿರ್ಬೇಕಾದ್ರೆ ಇವನ ಕಾರಿನ ಸೀಟಲ್ಲಿ ಯಾರೋ ನರಳೋ ರೀತಿ ಆಗುತ್ತೆ. ಅಂದರೆ ಜೀವ ಬಿಡ್ತಾ ಇರುವಾಗ ನರಳುತ್ತಾರಲ್ಲ ಆ ರೀತಿ ನರಳೋ ರೀತಿ ಶಬ್ದ ಕೇಳಿಸುತ್ತೆ. ಅವನಿಗೆ ಸ್ವಲ್ಪ ಭಯ ಆಗಿರುತ್ತೆ, ಏನಪ್ಪ ಇದು ಅಂತೇಳಿ ವಾಪಸ್ ತಿರುಗಿ ನೋಡ್ತಾನೆ. ಅಲ್ಲಿ ಯಾರೋ ಸಹ ಇರೋದೇ ಇಲ್ಲ. ಅಂದರೆ ಅವನ ಮೈಂಡಲ್ಲಿದೆ ಇವಾಗಲೇ ಹಾಸ್ಪಿಟ್ಲಿಗೆ ಬಿಟ್ಟು ಬಂದಿಲ್ಲ ಅದೇ ಅಂತೇಳಿ ಹಾಗೆ ಭ್ರಮೆ ಅಂತೇಳಿ ಅವನು ತಿಳ್ಕೊಂಡು ಹಾಗೆ ಕಾರನ್ನು ಓಡಿಸ್ತಾ ಇರ್ತಾನೆ. ಹಾಗೆ ಓಡಿಸ್ಬೇಕಾದ್ರೆ ಸಡನ್ಲಿ ಅವನ ಕಾರಿನ ಮುಂದ್ಗಡೆ ಒಂದು ಯಾರೋ ಮಹಿಳೆ ಅಡ್ಡ ಪಾಸ್ ಆದಂಗಾಗುತ್ತೆ. ಸಡನ್ಲಿ ಬ್ರೇಕ್ ಹಾಕ್ತಾನೆ. ಬ್ರೇಕ್ ಹಾಕಿ ಹೊರಗಡೆ ಬಂದು ನೋಡ್ತಾನೆ, ಅಲ್ಲಿ ಯಾರೋ ಸಹ ಕಾಣೋದಿಲ್ಲ. ಇದೇನಾಗ್ತಾ ಇದೆ ಅಂತೇಳಿ ಅವನು ಒಂದು ಬಾಟ್ಲು ನೀರು ತಗೊಂಡು ಮುಖವನ್ನು ತೊಳ್ಕೊಂಡು ಮತ್ತೆ ಕಾರಲ್ಲಿ ಕೂಡ್ತಾನೆ. ಇದು ನನ್ನ ಭ್ರಮೆ ಆಗಿದೆ, ಈಗ ಎಕ್ಸಿಡೆಂಟ್ ಆಯ್ತಲ್ಲ ಅದೇ ರೀತಿ ಆದಂಥ ಅನುಭವ ಆದ ಕೂಡಲೇ ಪಾಪ ಭ್ರಮೆ ಆದ ಕೂಡಲೇ ಮತ್ತೆ ಮುಖ ತಗೊಂಡು ಕಾರ್ ಹತ್ತಿ ಸ್ಟಾರ್ಟ್ ಮಾಡಿಕೊಂಡು ಬರ್ತಾನೆ. ಬಂದು ಇವನು ಮನೆ ಮುಖ್ಯದಲ್ಲಿ ಟೈಮ್ ಬಂದ್ಬಿಟ್ಟು 12 ಗಂಟೆ ಆಗಿರುತ್ತೆ. 12 ಗಂಟೆ ಆದ ಕೂಡಲೇ ಇದ್ದಂಥ ಮುಖ ತಗೊಂಡು ಮನೆಯಲ್ಲಿ ಕೂತು ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾನೆ. ರಿಲ್ಯಾಕ್ಸ್ ಆದ ಕೂಡಲೇ ಹಸುವಾಗಿರುತ್ತೆ, ಊಟ ಮಾಡ್ತಾನೆ. ಊಟ ಮಾಡಿ ಹಾಗೆ ಮಲಗಿರ್ತಾನೆ. ಮಲಗಿದ ಕೂಡಲೇ ಇವನ ಮೈಂಡಲ್ಲಿ ಬರೀ ಅದೇ ಆದಂಥ ಅನುಭವ ಬರ್ತಾ ಇರುತ್ತೆ. ಹಾಗಾದರೆ ಅಲ್ಲಿ ಬಿದ್ದಂಥ ಮಹಿಳೆ ಮತ್ತು ಅವಳು ಸತ್ತಂಥ ಇದನ್ನೇ ತಲೆಯಲ್ಲಿ ಯೋಚನೆ ಮಾಡ್ತಾ ಇರ್ತಾನೆ. ಹಾಗೆ ಸುಮ್ಮನೆ ಮಲಗಿರ್ತಾನೆ. ಮಲಗಿದ ಕೂಡಲೇ ಆ ಡೋರಿನ ಮುಖಾಂತರ ಯಾರೋ ಹೆಂಗಸು ಕಾಲ್ಗೆಜ್ಜೆ ಸಪ್ಪಳು ಕೇಳ್ಕೊತಾ ಬಂದಿರೋ ರೀತಿ ಆಗತ್ತೆ. ಆದ ಕೂಡಲೇ ಎದ್ದು ನೋಡ್ತಾನೆ, ಅಲ್ಲಿ ಯಾರು ಸಹ ಕಾಣೋದೇ ಇಲ್ಲ. ಡೋರ್ ಮಾತ್ರ ಓಪನ್ ಆಗಿರುತ್ತೆ. ಇದೇನಿದು ಡೋರು, ನಾನು ಈಗ ಕ್ಲೋಸ್ ಮಾಡಿದ್ದೆ ಅಲ್ಲ, ಮತ್ತೆ ಯಾರಿದು ಅಂತ ಹೇಳಿ ಹೋಗಿ ಡೋರ್ ಕ್ಲೋಸ್ ಮಾಡ್ತಾನೆ. ಮಾಡಿದ ಕೂಡಲೇ ಮತ್ತೆ ಒಳಗಡೆ ಬಂದು ಅದೇ ಬೆಡ್ಡಲ್ಲಿ ಮಲಗ್ತಾನೆ. ಮಲಗಿದ ಕೂಡಲೇ ಸುಮಾರು ರಾತ್ರಿ 2 ಗಂಟೆ ಆಗಿರ್ಬೋದೇನೋ. ಅವನಿಗೆ ಒಂದು ವಾಯ್ಸ್ ಕೇಳಿಸುತ್ತೆ, ನನ್ನನ್ನು ಜೀವ ಉಳಿಸಿ ಅಂತ ಹೇಳಿ. ಅದು ಒಂದು ಹೆಣ್ಣಿನ ಧ್ವನಿಯಾಗಿರುತ್ತೆ. ಆದ ಕೂಡಲೇ ಅವನು ಹೇಳ್ತಾನೆ, ಎದ್ದು ನೋಡ್ತಾನೆ, ಆಚೆ ಯಾರೋ ಕಾಣೋದು ಇಲ್ಲ. ಮತ್ತೆ ಲೈಟ್ ಆನ್ ಮಾಡ್ತಾನೆ. ಮಾಡಿದ್ದು ಅಲ್ಲಿ ಯಾರು ಸಹ ಇರೋದು ಇಲ್ಲ. ಆದರೆ ಆ ಮನೆಯಲ್ಲಿ ಯಾರೋ ಇದ್ದಾರೆ ಅನ್ನೋ ಫೀಲು ಅವನಿಗೆ ಆಗುತ್ತೆ. ಅಂದರೆ ಇವನನ್ನು ಬಿಟ್ಟು ಬೇರೆ ಯಾರೋ ಇದ್ದಾರೆ ಅನ್ನೋ ರೀತಿ ಅವನಿಗೆ ಆಗತ್ತೆ. ಯಾಕಂದರೆ ಅಲ್ಲಿ ಒಂದು ಯಾರೋ ಇನ್ನೊಬ್ರು ಉಸಿರಾಡೋ ರೀತಿ ಶಬ್ದ ಕೇಳಿಸುತ್ತೆ. ಕೇಳಿಸಿದ ಕೂಡಲೇ ಇವನು ತುಂಬ ಭಯ ಆಗಿಬಿಡುತ್ತೆ. ಇವನಿಗೆ ಭಯ ಆದ ಕೂಡಲೇ ವಾಪಸ್ ಬಂದು ಒಬ್ಬನೇ ಇದ್ದ ಕಾರಣ ಆ ಬೆಡ್ರೂಮಲ್ಲಿ ಮಲಗ್ತಾನೆ. ಮಲಗಿದ ಕೂಡಲೇ ಅವನ ಪಕ್ಕದಲ್ಲಿ ಯಾರೋ ಇನ್ನೊಬ್ರು ನರಳುತ್ತಾ ಇರೋ ಹಾಗೆ ಶಬ್ದ ಕೇಳಿಸುತ್ತೆ. ಅಂದರೆ ತುಂಬ ಜೋರಾಗಿ ಪೆಟ್ಟಾಗಿರುತ್ತೆ. ಅವಾಗ ಹೇಗೆ ನರಳುತ್ತಾರೆ ಅದೇ ರೀತಿಯಾದ ನರಳೋ ಶಬ್ದ ಕೇಳಿಸುತ್ತೆ. ಅವನಿಗೆ ಪಕ್ಕಾ ಅನುಭವ ಆಗುತ್ತೆ, ಇದು ಏನೋ ಇದೆ, ಇದು ಸರಿ ಹೋಗ್ತಿಲ್ಲ ಅಂಥೇಳಿ ಎದ್ದು ಮತ್ತೆ ಅವರ ಸ್ನೇಹಿತನಿಗೆ ಫೋನ್ ಮಾಡ್ತಾನೆ. ಹೀಗೆ ನಾನು ತುಂಬ ಭಯ ಆಗ್ತಾ ಇದ್ದ, ಬಾರು ನನ್ನ ರೂಮಿಗೆ ಅಂತೇಳಿ ಫೋನ್ ಮಾಡಿದ ಕೂಡಲೇ ಅವನ ಸ್ನೇಹಿತ ಬರ್ತಾನೆ. ಏನಾಯ್ತು ಅಂತ ಹೇಳ್ತಾನೆ.
ಹೇಳಿದ ಕೂಡಲೇ ಹಿಂಗೋ ನನಗೆ ಯಾರೋ ಇಲ್ಲಿ ಮಾತಾಡ್ತಾ ಇದ್ದಾರೆ, ವಯಸ್ಸು ಕೇಳ್ತಾ ಇದೆ, ಮತ್ತು ಯಾರನ್ನು ನೋಡಿದ್ರು ಸಹ ಕಾಣೋದು ಇಲ್ಲ, ತುಂಬ ಭಯ ಆಗ್ತದೆ ನನಗೆ, ನಾನು ಒಟ್ಟಿಗೆ ಇರ್ತೀಯ ಅಂತ ಕೇಳಿದ ಕೂಡಲೇ ಸರಿ ಏನಾಯಿತು ಕರೆಕ್ಟಾಗಿ ಹೇಳು ಅಂತ ಹೇಳ್ತಾನೆ. ಹೇಳಿದ ಕೂಡಲೇ ಅವನು ಹೇಳ್ತಾನೆ, ನಾನು ಒಂದು ಪ್ಯಾಸೆಂಜರ್ನ ಬಿಟ್ಟು ಬರ್ಬೇಕಾದ್ರೆ ದೇವನಹಳ್ಳಿ ಟೌನ್ ಹತ್ರ ಒಂದು ಆಕ್ಸಿಡೆಂಟ್ ಆಗಿರುತ್ತೋ, ಆಕ್ಸಿಡೆಂಟ್ ಆದಂಥ ಮಹಿಳೆಯನ್ನು ಅದೇ ನನ್ನ ಕಾರಲ್ಲಿ ಹೋಗಿ ಹಾಸ್ಪಿಟ್ಲಿಗೆ ಬಿಟ್ಟು ಬಂದೆ. ಅವಳು ನೋಡಿದರೆ ನನ್ನ ಕಾರಲ್ಲೇ ಪ್ರಾಣ ಬಿಟ್ಲು ಅಂತ ಹೇಳ್ತಾನೆ. ಹೇಳಿದ ಕೂಡಲೇ ಅವನು ಅವೆಲ್ಲ ನೀನು ಯಾಕೆ ಮಾಡಕ್ಕೆ ಹೋಗಿದ್ದು ಅಂಥೇಳಿ ಅವನಿಗೆ ಸಮಾಧಾನ ಮಾಡಿ ಮಲಗಿಸ್ತಾನೆ. ಹಾಗೆ ಅವನೊಟ್ಟಿಗೆ ಧೈರ್ಯ ಹೇಳಿ ಅಲ್ಲೇ ಇರ್ತಾನೆ. ಬೆಳಿಗ್ಗೆ ಎದ್ದ ಕೂಡಲೇ ಒಂದು ದೇವಸ್ಥಾನಕ್ಕೆ ಹೋಗ್ತಾರೆ. ದೇವಸ್ಥಾನಕ್ಕೆ ಹೋಗಿ ಆ ಪೂಜಾರಿಗೆ ಭೇಟಿ ಆಗ್ತಾರೆ. ಆ ಸ್ನೇಹಿತ ಹೇಳ್ತಾನೆ, ನನ್ನ ಸ್ನೇಹಿತನಿಗೆ ಹಿಂಗೆ ರಾತ್ರಿ ಕೆಟ್ಟ ಕನಸು, ಕೆಟ್ಟ ಅನುಭವ ಆಗ್ತಾ ಇದೆ, ಏನಾಗಿದೆ ನೋಡಿ ಪೂಜಾರಿ ಅಂತ ಹೇಳಿದ ಕೂಡಲೇ ಆ ಪೂಜಾರಿ ಕವಡೆ ತಗೊಂಡು ನೋಡ್ತಾನೆ. ನೋಡಿದ ಕೂಡಲೇ ಅವನು ಹೇಳ್ತಾನೆ, ನಿನಗೊಂದು ಹೆಣ್ಣು ಆತ್ಮ ಗಂಟು ಬಿದ್ದಿದೆಯಪ್ಪ, ನಿನ್ನೆ ರಾತ್ರಿಯಿಂದ ನಿನ್ನೊಟ್ಟಿಗೆ ಅದು ಬಂದಿದೆ ಅಂತ ಹೇಳ್ತಾನೆ. ಹೇಳಿದ ಕೂಡಲೇ ತುಂಬ ಇವನಿಗೆ ಸ್ವಲ್ಪ ಭಯ ಆಗುತ್ತೆ. ಭಯ ಅಂದರೆ ಅದೇ ಆಕ್ಸಿಡೆಂಟ್ ಆದ ಮಹಿಳೆಯ ಆತ್ಮನೇ ಆಗಿರುತ್ತೆ. ಆದ ಕೂಡಲೇ ಅವನು ನಡೆದಂಥ ಘಟನೆ ಹೇಳ್ತಾನೆ. ಹೇಳಿದ ಕೂಡಲೇ ಆ ಪೂಜಾರಿ ಹೇಳ್ತಾನೆ, ಇದು ನಿನಗೆ ಅವಳ ಜೀವನ ಉಳಿಸೋದಕ್ಕೆ ನೀನು ಪ್ರಯತ್ನ ಪಟ್ಟಿದೆಯಾ ಹೊರತು ಅವಳ ಜೀವನ ಉಳಿಸೋದಾಗಲಿಲ್ಲ. ಅದಕ್ಕಾಗಿ ಅವಳು ನಿನಗೆ ಕೆಟ್ಟದ್ದೇನು ಬಯಸೋದಕ್ಕೆ ಬಂದಿಲ್ಲ. ಅವಳು ಆ ನಿನ್ನ ಕಾರಲ್ಲಿ ಜೀವ ಬಿಟ್ಟು ಕೂಡಲೇ ಆ ಆತ್ಮ ಬಂದ್ಬಿಟ್ಟು ನಿನ್ನ ಕಾರಲ್ಲಿ ಉಳಿದಿದೆ. ಅದಕ್ಕಾಗಿ ನಿನ್ನೊಟ್ಟಿಗೆ ಇದ್ದಾಳೆ ಹೊರತು ನಿನಗೇನು ತೊಂದರೆ ಕೊಡ್ಬೇಕಂತೇನು ಇಲ್ಲ ಅಂತ ಆ ಪೂಜಾರಿ ಹೇಳ್ತಾನೆ. ಹೇಳಿದ ಕೂಡಲೇ ಇದಕ್ಕೆ ಏನಾದರೂ ಒಂದು ಮಾಡಿ ಅಂತ ಹೇಳಿದ ಕೂಡಲೇ ಆ ಒಂದು ನಿಂಬೆಕಾಯನ್ನು ಮಂತ್ರಿಸಿ ಮತ್ತು ದಾರವನ್ನು ಮಂತ್ರಿಸಿ ಆ ಪೂಜಾರಿ ಕೊಡ್ತಾನೆ. ನೀನೊಂದು ಕೊಟ್ಟುಕೋ, ನಿನ್ನ ಕಾರಲ್ಲಿ ಒಂದು ಇಡು ಅಂತ ಹೇಳ್ತಾನೆ. ಅಲ್ಲಿಗೆ ಆ ಆತ್ಮ ದೂರವಾಗತ್ತೆ. ಅಂದರೆ ಅವನ ಕಾರಲ್ಲಿ ಅವಳು ಸತ್ತ ಕೂಡಲೇ ಅವಳ ಆತ್ಮ ಅದೇ ಕಾರಲ್ಲಿ ಉಳಿದಿರುತ್ತೆ. ಆದ ಕಾರಣದಿಂದ ಅವನೊಟ್ಟಿಗೆ ಅದು ಹೋಗಿರುತ್ತೆ. ಸ್ನೇಹಿತರೆ, ಆತ್ಮಗಳಲ್ಲಿ ಎಲ್ಲವೂ ಕೆಟ್ಟೋದಿರಲ್ಲ, ಎಲ್ಲವೂ ಒಳ್ಳೆಯದು ಇರಲ್ಲ. ಹಾಗಾಗಿ ಆ ಮಹಿಳೆಯ ಆತ್ಮ ಆ ಕಾರಲ್ಲಿ ಸತ್ತ ಕೂಡಲೇ ಆ ಆತ್ಮ ಅಲ್ಲೇ ಇರುತ್ತೆ. ಅದಕ್ಕಾಗಿ ಆ ಕೇಶವನ ಜೊತೆ ಹೋಗಿರುತ್ತೆ ಸ್ನೇಹಿತರೆ, ಅಷ್ಟೇ. ಅದಕ್ಕಾಗಿ ಯಾರೂ ಸಹ ಆಕ್ಸಿಡೆಂಟ್ ಆಗಲಿ ಏನೇ ಆಗಲಿ ಅವರನ್ನು ಹೆಲ್ಪ್ ಮಾಡಿ ಅವರ ಜೀವವನ್ನು ಉಳಿಸಿ ಅಂತ ಹೇಳುತ್ತಾ ಈ ವಿಡಿಯೋದ ಮೂಲಕ ಕೇಳ್ಕೊತೀನಿ ಸ್ನೇಹಿತರೆ. ಬಟ್ ಆ ಕೇಶವನು ಆ ಹೆಣ್ಣಿನ ಜೀವನ ಉಳಿಸೋದಕ್ಕೆ ಮಾಡ್ದ, ಬಟ್ ಆಗಲಿಲ್ಲ ಅದು. ಆದ ಕಾರಣದಿಂದ ಎಲ್ಲೇ ಆಕ್ಸಿಡೆಂಟ್ ಆಗಲಿ ಏನೇ ಸಂದರ್ಭ ಆಗಲಿ ನೀವು ಜೀವನ ಉಳಿಸೋ ಪ್ರಯತ್ನ ಮಾಡಿ ಅಂತ ಈ ವಿಡಿಯೋದ ಮೂಲಕ ಕೇಳ್ಕೊತೀನಿ ಸ್ನೇಹಿತರೆ. ಬಾಯ್ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.